ನಮ್ಮ ಗ್ಯಾರಂಟಿ ಜಾರಿಯಾದರೆ ರಾಜ್ಯ ದಿವಾಳಿ ಆಗುತ್ತದೆ ಎಂದು ಪ್ರಧಾನಿಯವರು ಹೇಳಿದರು. ಆದರೆ ಇದುವರೆಗೂ ರಾಜ್ಯ ದಿವಾಳಿಯಾಗಿಲ್ಲ. ನಮ್ಮ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಸುಭದ್ರವಾಗಿದೆ ಎಂದು ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದರು. ಮುದ್ದೇಬಿಹಾಳದ ವಿಬಿಸಿ ಪ್ರೌಢಶಾಲೆ ಮೈದಾನದ ಸಿದ್ದೇಶ್ವರ ಸ್ವಾಮೀಜಿ ವೇದಿಕೆಯಲ್ಲಿ ಶುಕ್ರವಾರ ಸ್ಥಳೀಯ ಶಾಸಕ, ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಗಮದ ಅಧ್ಯಕ್ಷ CS ನಾಡಗೌಡರ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಿದ್ದ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ, ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶ, ಪೌರ ಸನ್ಮಾನ ಸಂಯುಕ್ತ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಜೋರಾದ ಚಪ್ಪಾಳೆಯೊಂದಿಗೆ ಉದ್ಘಾಟನೆಯಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಬೇಕು. 5 ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಪೂರೈಸಿ ನಮ್ಮ ನಿಮ್ಮೆಲ್ಲರ ಮನೆಗಳನ್ನು ಮೆಚ್ಚಿದಂತಹ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸ್ತಾ ಇದ್ದಾರೆ, ಜ್ಯೋತಿಯನ್ನು ಬೆಳಗ್ತಾ ಇದ್ದಾರೆ. ಇದೇ ರೀತಿ ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಭಿವೃದ್ಧಿಗೆ ಹಣ ಇಲ್ಲ ಎಂದು ಕೆಲವರು ಅಪಪ್ರಚಾರ ನಡೆಸುತ್ತಿರುವುದು ಸುಳ್ಳ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದರು. ಮುದ್ದೇಬಿಹಾಳದಲ್ಲಿ 98 ಕೋಟಿ ಅನುದಾನದ ಕಾಮಗಾರಿಗಳ ಲೋಕಾರ್ಪಣೆ, 129 ಕೋಟಿ ಅನುದಾನದ ಕಾಮಗಾರಿಗಳ ಶಂಕುಸ್ಥಾಪನೆ ಸೇರಿ 227 ಕೋಟಿ ಮೊತ್ತದ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದೇ ಇದಕ್ಕೆ ಉದಾಹರಣೆ ಎಂದರು. ವಿರೋಧ ಪಕ್ಷದವರು ಜನರನ್ನು ತಪ್ಪು ದಾರಿಗೆಳೆಯಲು ಸುಳ್ಳು ಹೇಳ್ತಿದ್ದಾರೆ. ಅಧಿಕಾರಕ್ಕೆ ಬಂದು 8 ತಿಂಗಳಲ್ಲಿಯೇ ಎಲ್ಲ ಗ್ಯಾರಂಟಿ ಜಾರಿಗೊಳಿಸಿದ್ದೇವೆ. ಮುಂದಿನ ಚುನಾವಣೆಗಳಲ್ಲಿ ನಮ್ಮನ್ನು ಆಶೀರ್ವಾದ ಮಾಡಿ ಎಂದು ಕೇಳಿಕೊಂಡು ಲೋಕಸಭೆ ಚುನಾವಣೆಯ ಪ್ರಚಾರಕ್ಕೆ ಮುನ್ನಡಿ ಬರೆದರು. 8 ತಿಂಗಳೊಳಗಡೆ 5 ಗ್ಯಾರಂಟಿಗಳನ್ನು ಕೊಟ್ಟು ಜಾರಿ ಕೊಟ್ಟು ನುಡಿದಂತೆ ನಡೆದಿದ್ದೇವೆ. ಹಿಂದೆನೂ ಕೂಡ 2008ರಿಂದ 13ರಿಂದ 18ರವರೆಗೆ ನಾನು ಮುಖ್ಯಮಂತ್ರಿಯಾಗಿರುವಾಗ 165 ಭರವಸೆಗಳನ್ನು ಕೊಟ್ಟಿದ್ದು. ಆ 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿತು. ಇನ್ನು ಅಧ್ಯಕ್ಷತೆ ವಹಿಸಿದ್ದ ಶಾಸಕ CS ನಾಡಗೌಡ ಮಾತನಾಡಿ, ಪ್ರಧಾನಿ ಮೋದಿ ಒಬ್ಬ ಸುಳ್ಳುಗಾರ, ಬಿಜೆಪಿಯವರಿಗೆ ಹಿಂಬಾಗಿಲಿನಿಂದ ಬರೋದು ಮಾತ್ರ ಗೊತ್ತು. ಸಿದ್ದರಾಮಯ್ಯ ಹಿಂದಿನ ಬಾಗಿಲ ರಾಜಕಾರಣ ಮಾಡುವಂಥವರಲ್ಲ, ನೈಜ ರಾಜಕಾರಣ ಮಾಡುವಂಥ ಇವರನ್ನು ನಾವೆಲ್ಲ ಬೆಂಬಲಿಸಬೇಕು ಎಂದರು. ಯಾರೋ ಒಬ್ಬ ಶಾಸಕ ಹೇಳ್ತಾರೆ, ನಾವು ತಂದ ಕೆಲಸ ನೀವು ಮಾಡ್ತೀರಿ ಅಂತ. ಹಿಂದಿನ ಸರ್ಕಾರದವರು ಈ ಸರ್ಕಾರದ ತಲೆ ಮೇಲೆ ಸಾಲ ಇಟ್ಟಿದ್ದು ಸಿದ್ದರಾಮಯ್ಯನವರು ಹೆದರದೆ ಎದುರಿಸುತ್ತಿದ್ದಾರೆ. ಅಭಿವೃದ್ಧಿಗೆ ಹಣ ಕೊಡೋದು ಪ್ರಾರಂಭವಾಗಿದೆ. ಸಿದ್ದರಾಮಯ್ಯನವರದು ಜನರಿಗೋಸ್ಕರ ಇರುವಂಥ ಸರ್ಕಾರ ಎಂದರು. ಎಲ್ಲ ತೀರಿಸುವಂತ ಜವಾಬ್ದಾರಿ ತುಳ್ಳರು. ಸಾವಿರಾರು ಕೋಟಿ ರೂಪಾಯಿ ತಲೆ ಮೇಲೆ ಸಾಲವನ್ನು ಇಟ್ಟು ಹೋಗಿದ್ದಾರೆ. ಅವರು ಒಂದು ದಿವಸ ಕೂಡ ಅದರ ಬಗ್ಗೆ ಅಂಜಲಿಲ್ಲ. ಕಾರ್ಯಕ್ರಮ ನಾನು ಕೊಡಕ್ಕಾಗೋದಿಲ್ಲ ಅಂತ ನಿಲ್ಲಿಸಲಿಲ್ಲ. ಎಲ್ಲ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ. ಪಂಚಾಯತಿಗಳಿಗೆ ಹಣ ಕೊಡ್ತಾ ಇದ್ದಾರೆ, ಪುರಸಭೆಗಳಿಗೆ ಹಣ ಕೊಡ್ತಾ ಇದ್ದಾರೆ, ಸ್ಥಳೀಯ ಸಂಸ್ಥೆಗಳಿಗೆ ಹಣ ಕೊಡ್ತಾ ಇದ್ದಾರೆ, ಅಭಿವೃದ್ಧಿಗೋಸ್ಕರ ಹಣ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮತ್ತೇನ್ ಬೇಕು? ಯಾವ ವ್ಯಕ್ತಿಯಲ್ಲಿ ಆರ್ಥಿಕ ಶಿಸ್ತಿರುತ್ತೋ ಆ ವ್ಯಕ್ತಿಗೆ ಅದರ ಕಲೆ ಗೊತ್ತಿರುತ್ತೆ, ಅದು ಗೊತ್ತಿರುತ್ತೆ, ಅವನಿಗೆ ಹೇಗೆ ಮಾಡಬೇಕು ಅನ್ನೋದು ಕಲೆ ಇರುತ್ತೆ. ಇವ್ರಿಗೆ ಆರ್ಥಿಕ ಶಿಸ್ತೇ ಗೊತ್ತಿರಲಿಲ್ಲ. ಬೆಳೆ ಹಾಳಿ ಅಂತ ತಿಳ್ಕೊಂಡ್ಬಿಟ್ರಿ ಇವರು. ಚುನಾವಣೆ ಬಂದೈತಂದ್ರೆ ಗೀಚುದೈತೆ, ಸಿಕ್ಕ ಹಾಕೋದೈತೆ, ಕೊಡೋದೈತೆ, ಟೆಂಡರ್ ಕರಿ ಹೋಗ್ರಿ ಅನ್ನೋದೈತೆ. ಅಲ್ಲಿ ದುಡ್ಡೇ ಇಲ್ಲ. ಬೆಳೆ ಹಾಳೆ ಮೇಲೆ ಗೀಚಿ ಆರ್ಡರ್ ಅಂತ ಹೇಳೋದು. ಆರ್ಥಿಕ ಇಲಾಖೆಯವರು ಸಲಹೆ ಕೊಟ್ಟರು ಕೂಡ ಅದನ್ನೇನಪ್ಪಾ ಅಂದ್ರೆ ಬದಿಗೊತ್ತದು. ಇನ್ನು ಸಚಿವ MB ಪಾಟೀಲ್ ಮಾತನಾಡಿ, ಹಿಂದಿನ ಸರ್ಕಾರ ಸುಮಾರು 2 ಲಕ್ಷ ಕೋಟಿ ಪೆಂಡಿಂಗ್ ಬಿಲ್ ಇಟ್ಟು ಹೋಗಿದ್ದಾರೆ. ಇಂಥ ಸಂದರ್ಭದಲ್ಲಿಯೂ CM ಸಿದ್ದರಾಮಯ್ಯ ಅವರು ಎಷ್ಟೇ ಕಷ್ಟ ಆದರೂ ಸಹ ಬಿಡದೆ 5 ಗ್ಯಾರಂಟಿಗಳನ್ನು ಈಡೇರಿಸಿದ್ದಾರೆ ಎಂದರು. ಬಸವಣ್ಣವರಿಗೆ ಜನ್ಮ ಕೊಟ್ಟಂತ ಜಿಲ್ಲೆ ಇದು, ಬಸವನಾಡು ಇದು. ಇವತ್ತು ಪೂಜ್ಯ ಮಠಾಧೀಶರು ಬಹಳ ಸಂತೋಷದಿಂದ ಬಂದಿದ್ದಾರೆ. ನನಗೆ ಇಲ್ಕಲಾಪಗಳು ನಿನ್ನೆ ಫೋನ್ ಮಾಡಿದ್ರು, ಮೊನ್ನೆ 2 ವಾರ ಹಿಂದೆ ಅಕ್ಕಮಾದಿ ವಿಶ್ವವಿದ್ಯಾಲಯಕ್ಕೆ, ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಅಕ್ಕಮಾದಿ ಹೆಸರನ್ನಿಟ್ಟರು. ಬಸವಣ್ಣವರ ಫೋಟೋನ ಎಲ್ಲಾ ಸರ್ಕಾರಿ ಕಚೇರಿಗಳಂತರೂ ಸಹ ಮುಖ್ಯಮಂತ್ರಿಗಳು ಹಾಕ್ಲಿಕ್ಕೆ ಆದೇಶ ಮಾಡಿದ್ರು. ಈಗ ಬಸವಣ್ಣವ್ರನ್ನ ಇವತ್ತು ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದಂತವರು ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳು ತಿಳಿದುಕೊಂಡು ಎಲ್ಲ ಪೂಜ್ಯ ಶ್ರೀಗಳು ಸಹ. ಇನ್ನು ಶಿವಾನಂದ್ ಪಾಟೀಲ್, ಶಾಸಕರಾದ ಯಶವಂತರಾಯಗೌಡರ ಪಾಟೀಲ್, ವಿಠಲ್ ಕಟಕದೊಂಡ, ಅಶೋಕ್ ಮನಗೂಳಿ, MLC ಪ್ರಕಾಶ್ ರಾಠೋಡ್, ಜಿಲ್ಲಾಧಿಕಾರಿ T ಭೂ ಬಾಬಾಲನ್,
ಜಿಲ್ಲಾ ಪಂಚಾಯತ್ ಸಿಒ ರಿಷಿ ಆನಂದ್, ಉಪ ವಿಭಾಗಾಧಿಕಾರಿ ಬಸವಣ್ಣಪ್ಪ ಕಲಶೆಟ್ಟಿ, ಪಕ್ಷದ ಹಿರಿಯ ಮುಖಂಡರು, ಅಧಿಕಾರಿಗಳು ಸೇರಿ ಹಲವರು ವೇದಿಕೆಯಲ್ಲಿದ್ದರು. ಇದಕ್ಕೂ ಮುನ್ನ ಸಿದ್ದರಾಮಯ್ಯನವರು ಪರದೆ ಸರಿಸುವ ಮೂಲಕ ಸಾಮೂಹಿಕವಾಗಿ ಉದ್ಘಾಟನೆ, ಶಂಕುಸ್ಥಾಪನೆ ನೆರವೇರಿಸಿದರು. ತಾಲೂಕಿನ ವಿವಿಧೆಡೆಯಿಂದ ಅಂದಾಜು 15,000ವರೆಗೂ ಹೆಚ್ಚು ಜನ ಸೇರಿದ್ದು ಎಲ್ಲರಿಗೂ ಉಪಹಾರ ಮತ್ತು ಊಟದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಇನ್ನು ಕಾರ್ಯಕ್ರಮಕ್ಕೆ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಕೂಡ ಒದಗಿಸಲಾಗಿತ್ತು. ಸೂರಜ್ ರಿಸಾಲ್ದಾರ್, ನ್ಯೂಸ್ ಡೆಸ್ಕ್, ಸುನಾಮಿ ಟಿವಿ, ಮುದೇಬಿಹಾಳ್.